ಹಾಯ್, ಇದು ಫ್ರೈಡೇ ಮಾರ್ನಿಂಗ್. ಇವತ್ತಂತೂ ಬೆಳಿಗ್ಗೆನೇ ಜೋರು ಗಾಳಿ ಮಳೆ ಬರ್ತಾ ಇದೆ. ದುಬೈಯಲ್ಲಿ ಬಿಸಿಲು ನೋಡಿ ನೋಡಿ ನಾನಂತೂ ಈ ವೆದರ್ನ ತುಂಬ ಎಂಜಾಯ್ ಮಾಡ್ತಿದ್ದೀನಿ. ಆದರೆ ಇಲ್ಲಿರೋರು ಯಾವಾಗಪ್ಪ ಮಳೆ ಕಡಿಮೆ ಆಗುತ್ತೆ, ಯಾವಾಗ ಬಿಸಿಲು ನೋಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನನಗಿರೋ ಟೆನ್ಷನ್ ಒಂದೇ, ವಾಪಸ್ ಹೋಗುವಾಗ ಜಾಸ್ತಿ ಲಗೇಜ್ ಮಾಡ್ಕೋಬಾರ್ದು ಅಂತ ಹೇಳಿ ಸ್ವಲ್ಪ ಬಟ್ಟೆ ತೊಗೊಂಡು ಬಂದಿದ್ದೆ. ಈ ಮಳೆಗೆ ಆ ಬಟ್ಟೆ ಒಣಗ್ತಾನೆ ಇಲ್ಲ. ಇವತ್ತು ಅಷ್ಟೇ ಬಟ್ಟೆ ಹಾಕ್ಕೊಳ್ಳೋದಕ್ಕಿಲ್ಲ ಅಂತ ಹೇಳಿ ಅಮ್ಮನ ನೈಟಿ ಹಾಕ್ಕೊಂಡಿದ್ದೀನಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಮಗನ ಮಲಗಿಸಿ ಆರ್ವಿಗೆ ಓದಿಸ್ತಾ ಇದ್ದೆ. ಆವಾಗ ಫ್ಲಿಪ್ಕಾರ್ಟಲ್ಲಿ ಸ್ವಲ್ಪ ಬಟ್ಟೆ ಆರ್ಡರ್ ಮಾಡಿದ್ದೆ, ಅದು ಕೂಡ ಬಂತು. ಅದನ್ನು ಓಪನ್ ಮಾಡಿ ನೋಡೋಷ್ಟೊತ್ತಿಗೆ ಮಗ ಎದ್ದ. ಅವನು ಹೇಳುವಾಗ ಆರ್ವಿ ಚಿಪ್ಸ್ ತಿಂತಾ ಇದ್ಲು. ಅದನ್ನು ನೋಡಿ ಬೇಕು ಅಂತ ಕೇಳಿದ್ದಕ್ಕೆ ಅವಳು ಸ್ಮಾಲ್ ಪೀಸ್ ಕೊಟ್ಟಳು. ಕೊಡಬೇಡ ಅಂತ ಹೇಳಿದ್ದೆ ಅವಳಿಗೆ, ಆದರೂ ಕೊಟ್ಟಳು. ಅದನ್ನು ತಿಂದ್ಕೊಂಡು ಮತ್ತೆ ಬೇಕು ಅಂತ ಕೇಳ್ತಾ ಇದ್ದಾನೆ. ಹಾಗಾಗಿ ಅವನಿಗೆ ಬೇಗ ಊಟ ಮಾಡಿಸ್ದೆ. ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡು ಹೇಳೋಷ್ಟೊತ್ತಿಗೆ ಅಣ್ಣ ಅದಕ್ಕೆ ಶಿವಮೊಗ್ಗದಿಂದ ಬಂದರು. ಅಣ್ಣನ ನೋಡಿದರೆ ನನ್ನ ಮಗ ಅಂತೂ ಫುಲ್ ಖುಷಿ ಆಗ್ತಾನೆ. ಹಾಗೆ ಅವನು ಎತ್ಕೊಂಡ್ರೆ ಈ ಥರ ಮೈ ಮೇಲೆ ಮಲ್ಕೋತಾನೆ. ಈ ಥರ ಅವನು ಮಲ್ಕೊಳ್ಳೋದು ಅವ್ರ ಅಪ್ಪನ ಮೈ ಮೇಲೆ ಮಾತ್ರ. ಡ್ಯೂಟಿ ಮುಗಿಸಿ ಬಂದಾಗ ಇದೇ ಥರ ಮಾಡ್ತಿದ್ದ. ಮೋಸ್ಟ್ಲಿ ಅವನಿಗೆ ಕನ್ಫ್ಯೂಸ್ ಆಗ್ತಿದೆ ಅನಿಸುತ್ತೆ. ಅಣ್ಣನ ನೋಡಿದರೆ ಅಪ್ಪನ ನೋಡಿದ ಥರ ಆಗುತ್ತೆ ಅನಿಸುತ್ತೆ, ಅದಕ್ಕೆ ಹಾಗೆ ಮಾಡ್ತಾನೆ. ಹಾಗೆ ನಾಳೆ ನನ್ನ ಮಗನಿಗೆ 1 ಇಯರ್ ಕಂಪ್ಲೀಟ್ ಆಗುತ್ತೆ. ಸೊ ನಾಳೆ ಬರ್ಡೇಗೆ ಇವತ್ತೇ ಕೇಕ್ ತೊಗೊಂಡು ಬನ್ನಿ, ನಾಳೆ ಶಿವಮೊಗ್ಗದಿಂದ ಬರೋರು ಯಾರೂ ಇಲ್ಲ ಅಂತ ಹೇಳಿದೆ. ಹಾಗಾಗಿ ಕೇಕ್ ತೊಗೊಂಡು ಬಂದಿದ್ರು. ಕಟ್ ಮಾಡಿಸೋದಕ್ಕೆ ಬೇರೆ ಕೇಕ್ ಇದೆ, ಹಾಗೆ ಬಂದವ್ರಿಗೆ ಕೊಡೋದಕ್ಕೆ ಪೀಸ್ ಮಾಡಿಸಿ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ. ಹಾಗಾಗಿ ಅದನ್ನು ಕೂಡ ತೊಗೊಂಡು ಬಂದಿದ್ದಾರೆ. ಬರ್ಡೇಗೆ ಅಣ್ಣ ಅದಕ್ಕೆ ಅವನಿಗೆ ಬಟ್ಟೆ ತೊಗೊಂಡು ಬಂದಿದ್ರು. ಸೈಜ್ ಕರೆಕ್ಟ್ ಆಗುತ್ತಾ ಅಂತೇಳಿ ನೋಡ್ತಾ ಇದ್ವಿ. ಹಾಗೆ ಚಿಕ್ಕಮ್ಮ ಕೂಡ ಒಂದು ಬಟ್ಟೆ ತರಿಸಿದ್ರು. 2 ಸೇಮ್ ಇತ್ತು, ಹಾಗಾಗಿ ಒಂದು ಡ್ರೆಸ್ಸನ್ನು ವಾಪಸ್ ಹಾಕಿಸಿದ್ವಿ. ಹಾಗೆ ಚಿಕ್ಕಮ್ಮನ ಮಗ ಹಾಗೆ ಅತ್ತೆ ಮಗ ಎಲ್ಲ ಮಂಗಳೂರಿಂದ ಬಂದಿದ್ದರು. ಅವ್ರು ಬಂದಮೇಲೆ ಮಕ್ಕಳು ಕೆಳಗಡೆ ಇಳಿತಾನೆ ಇಲ್ಲ, ಎತ್ಕೊಂಡಿರೋದಕ್ಕೆ ಹೇಳ್ತಾ ಇದ್ರು. ಅವ್ರು ಚಿಕ್ಕವರಿದ್ದಾಗ ನಾವು ಅವರನ್ನು ಇದೇ ಥರ ಎತ್ತಿ ಆಡಿಸ್ತಾ ಇದ್ವಿ, ಬಟ್ ಇವಾಗ ಅವರು ನಮ್ಮ ಮಕ್ಕಳನ್ನ ಆಡಿಸ್ತಾ ಇದ್ದಾರೆ. ಹಾಗೆ ರಾತ್ರಿ ಊಟಕ್ಕೆ ಸೌತೆಕಾಯಿ ಸಾಂಬಾರ್ ಜೊತೆಗೆ ಆಮ್ಲೆಟ್ ಎಲ್ಲ ಮಾಡಿದ್ರು. ಊಟ ಮುಗಿಸ್ಕೊಂಡು ಇನ್ನೇನು ಮಲಗೋದಕ್ಕೆ ಹೋಗ್ತಾ ಇದ್ವಿ. ಆವಾಗ ಮಕ್ಕಳು ಫುಲ್ ಜೋಶಲ್ಲಿ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದರು. ದಿನ ಅಷ್ಟೇ, ಸಂಜೆ 7 ಗಂಟೆ 8 ಗಂಟೆ ಅಷ್ಟೊತ್ತಿಗೆ ತುಂಬ ಕಿರಿಕಿರಿ ಮಾಡ್ತಾರೆ, ನಿದ್ದೆ ಬಂದಿದ್ದ ಥರ ಆಡ್ತಾರೆ. ನಿದ್ದೆ ಬರ್ತಿದೆ ಅಂತೇಳಿ ಬೇಗ ಬೇಗ ಊಟ ಮಾಡಿಸಿ ಮಲಗಿಸೋದಕ್ಕೆ ಕರ್ಕೊಂಡೋದ್ರೆ ಆವಾಗ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಅಣ್ಣ ಅಲ್ಲಿ ಸಾಂಗ್ ಹಾಕ್ದ. ಅಣ್ಣನ ಮಗ ಫುಲ್ ಜೋಶಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದ. ಮಲಗೋದಕ್ಕೆ ರೆಡಿ ಇರಲಿಲ್ಲ ಅವನು. 11:30 12 ಗಂಟೆ ಆದರೂ ಮಕ್ಕಳು ಮಲಗಿರಲಿಲ್ಲ. ಅದಾದಮೇಲೆ ಅವ್ರನ್ನ ಫೋರ್ಸ್ ಮಾಡಿ ಮಲಗಿಸಿ ನಾವು ಕೂಡ ಮಲ್ಕೊಂಡ್ವಿ.